ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಅತಿಕ್ರಮ ವಾಸಿಗಳಿಗೆ ಸರ್ಕಾರದ ವತಿಯಿಂದ ಲಾಟರಿ ಭಾಗ್ಯ ಸಿಕ್ಕಿದೆ. ಈಗಾಗಲೇ ನಿಮಗೆ ಮನೆ ಭಾಗ್ಯ ಅಂತೂ ಗೊತ್ತಿತ್ತು. ಮನೆಯಲ್ಲೂ ಹೆವಿ ಡಿಸ್ಕೌಂಟ್, ಯಾವುದೇ ಡಿಸ್ಕೌಂಟ್ ಸೇಲ್ನಲ್ಲೂ ಕೂಡ ನೀವು ಇಷ್ಟು ಡಿಸ್ಕೌಂಟನ್ನು ನೋಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಕೆಲ ಕಂಡೀಷನ್ಸನ್ನು ಅತಿಕ್ರಮ ವಾಸಿಗಳು ಫಾಲೋ ಮಾಡಿದ್ರು. ಇವರು ಪರವಾಗಿ ಕೇರಳದವ್ರು ಮಾತಾಡಿದ್ರು, ಪಾಕಿಸ್ತಾನದವ್ರು ಧ್ವನಿ ಎತ್ತಿದ್ರು. ಪರಿಣಾಮ ಏನು? ಡಿಸ್ಕೌಂಟ್ ಆಫರ್ ಮೇಲೆ ಆಫರನ್ನು ಸರ್ಕಾರ ಕೊಡ್ತಾ ಇದೆ. ಯಾವ್ಯಾವ ರೀತಿ ಡಿಸ್ಕೌಂಟು ಅನ್ನೋದನ್ನು ಹೇಳ್ತೀವಿ. ಇದಕ್ಕೆ ಕೆಲ ಕಂಡೀಷನ್ಸ್ ಮಾತ್ರ ಇದೆ. ಮೈನಾರಿಟಿ ಆಗಿದ್ರೆ ಏನು ಬೇಕಾದರೂ ಸಿಗುತ್ತೆ, ಯಾವ ರೀತಿ ಬೇಕಾದರೂ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಅಕ್ರಮ ಶೆಡ್ ಕಟ್ಟಿದ್ದವರಿಗೆ ಯಾವ್ಯಾವ ರೀತಿ ಡಿಸ್ಕೌಂಟು, ಒಂದಾದ್ಮೇಲೆ ಒಂದು ಭಾಗ್ಯ. ಒಂದ್ ಕಡೆಗೆ ಸರ್ಕಾರದಿಂದ ಫ್ಲಾಟ್ ಕೊಡುವಂತಹ ಭಾಗ್ಯ, ಮಗದೊಂದು ಕಡೆ ಕಡಿಮೆ ಹಣ. ಅದು ಈ ರೇಟಲ್ಲಿ 1 BHK ಫ್ಲಾಟ್ ಸಿಗುತ್ತಾ ಅಂತ ನೀವು ಬಾಡಿಗೆ ಮನೆಯಲ್ಲಿ ಇರೋರು ತಿಂಗಳಾದ್ರೆ ಸಾಕು ರೆಂಟ್ ಕಟ್ಟಬೇಕಲ್ಲ ಅಂತ ಹೊಟ್ಟೆ ಉರ್ಕೊಂಡೇ ಟಿವಿ ನೋಡ್ತಾ ಇರೋರು ಈ ಸುದ್ದಿಯನ್ನು ನೋಡಿ ಇನ್ನೂ ನಿಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗತ್ತೆ. ಯಾಕಂದ್ರೆ ಮೇನ್ ಏರಿಯಾಗಳಲ್ಲಿ ಇಷ್ಟು ಕಡಿಮೆಗೆ 1 BHK ಫ್ಲಾಟ್ ಅನ್ನ ಕೊಡಲಾಗುತ್ತೆ. ಅದು ಯಾರಿಗೆ? ಫಸ್ಟ್ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿನಲ್ಲಿ ಖಾಲಿ ಜಾಗ ಎಲ್ಲಿದೆ ಅಂತ ನೋಡ್ತಾರೆ, ಆ ಖಾಲಿ ಜಾಗದ ಒಳಗೆ ಶೆಡ್ ಹಾಕೊಳ್ತಾರೆ, ಆಮೇಲೆ ಲಬೋ ಅಂತ ಪಡ್ಕೊಳ್ತಾರೆ. ಅಂಥವರ ಪರವಾಗಿ ಕರುಣೆ ಉಕ್ಕಿ 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 ಹರಿದ ಪರಿಣಾಮ ಡಿಸ್ಕೌಂಟ್ ಭಾಗ್ಯ ಸಿಕ್ಕಿದೆ. ಏನೇನು ಡಿಸ್ಕೌಂಟು ಅದನ್ನು ನಾವು ನಿಮಗೆ ಹೇಳ್ತೀವಿ. ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಸೀನಿಯಾರಿಟಿ ಎಲ್ಲ ಬಿಟ್ಟಾಕಿ ಇವ್ರಿಗೆ ಫಸ್ಟ್ ಪ್ರಯಾರಿಟಿಯಲ್ಲಿ ಸೈಟ್ ಕೊಡೋಣ ಅಂತ ಯೋಜನೆಯನ್ನು ಹಾಕ್ಕೊಂಡ್ರು. ಅದು ಎಷ್ಟು 1 BHK ಫ್ಲಾಟ್ ರೇಟು ನಿಮಗೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟಕ್ಕೆ ಸರ್ಕಾರ 1 BHK 2 BHK ಫ್ಲಾಟ್ಗಳಿಗೆ ದರವನ್ನು ನಿಗದಿ ಮಾಡಿತ್ತು ಅಂತ. ಬಟ್ ಆ ನಿಗದಿ ಮಾಡಿರುವ ದರದಲ್ಲೂ ಕೂಡ ಸಬ್ಸಿಡಿ ಭಾಗ್ಯ ಸಿಗುತ್ತೆ. ಬರೀ ಸಬ್ಸಿಡಿ ಮಾತ್ರ ಅಲ್ಲ, ಲೋನ್ ಕೂಡ ಸಿಗುತ್ತೆ, EMI ಫೆಸಿಲಿಟಿಗಳು ಸಿಗುತ್ತೆ. ಅದಕ್ಕೆ ಹೇಳಿದ್ದು ಯಾರಿಗೂ ಇಲ್ಲದ ಆಫರ್ ಇವರಿಗೆ. ನೋಡಿ, 11.20 ಲಕ್ಷದಿಂದ 13.20 ಲಕ್ಷಕ್ಕೆ 1 BHK ಫ್ಲಾಟ್ ದರವನ್ನ ಏರಿಸಿ ಮೇನಲ್ಲೇ ಆದೇಶವನ್ನು ಸರ್ಕಾರ ಹೊರಡಿಸಿತ್ತು ಹೋದ ವರ್ಷ. ಆದರೆ ಹಳೆ ದರ 11.20 ಲಕ್ಷ ಇತ್ತಲ್ಲ, ಅದ್ರ ಬದಲು ರಿಯಾಯಿತಿ ದರದಲ್ಲಿ ಇವ್ರಿಗೆ ಮನೆ ಕೊಡೋಣ ಅಂತ ಸರ್ಕಾರ ಯೋಚನೆ ಮಾಡಿದೆ. ಆ ಮೂಲಕ ನಿಯಮಗಳನ್ನ ಗಾಳಿಗೆ ತೂರಿದೆ. ಹೋದ ವರ್ಷ ಮೇನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ 1 BHK ಫ್ಲಾಟ್ಗೆ 1.5 ಲಕ್ಷ ಜಾಸ್ತಿ ಮಾಡಿದ್ರು, 1 ರಿಂದ 2 ಲಕ್ಷ ಜಾಸ್ತಿ ಮಾಡಿದ್ರು. 11 ಲಕ್ಷ ಇದ್ದ ಫ್ಲಾಟ್ ದರವನ್ನು 13 ಲಕ್ಷಕ್ಕೆ ನಾವು ನಿಗದಿ ಮಾಡ್ತಾ ಇದೀವಿ ಅಂತ ಆದೇಶ ಹೊರಡಿಸಿದ್ದ ಪ್ರತಿಯನ್ನ ನೀವು ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಿಮಗೆ ಪೂರ್ತಿ ಪ್ಯಾರಾಗ್ರಾಫ್ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾವೇ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಎಷ್ಟಿತ್ತು ರೇಟು ಅಂತ, ಬದಲಾದ ರೇಟ್ ಎಷ್ಟು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. 11.5 ಲಕ್ಷದಿಂದ 13.20 ಲಕ್ಷಕ್ಕೆ ನಿಗದಿಪಡಿಸೋಕೆ ಮತ್ತು 2 BHK ರೇಟನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಯೋಚನೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಪವಿತ್ರ, ಡಿಸ್ಕೌಂಟು, ಫ್ರೀಯಾಗಿ ಸೀನಿಯಾರಿಟಿ ಲೆಕ್ಕಕ್ಕಿಲ್ಲದೆ ಫ್ಲ್ಯಾಟು, ಇನ್ನೊಂದು ಕಡೆಗೆ EMI ಫೆಸಿಲಿಟಿ, ಸಬ್ಸಿಡಿ ಎಲ್ಲವನ್ನ ನೋಡ್ತಾ ಇದ್ರೆ ಈ ಅತಿಕ್ರಮ ವಾಸಿಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾಕೆ ಟ್ರೀಟ್ ಮಾಡ್ತಾ ಇದೆ? ಅವ್ರಿಗೂ ಈ ಫೆಸಿಲಿಟಿ ಗೌರವ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಿಂಗೆ ಇಷ್ಟು ರೂಲ್ಸನ್ನು ವೈಲೇಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಒಂದು ವಿಚಾರದಲ್ಲಿ? ಈಗ ಭಾಗ್ಯಗಳನ್ನ ಹರಿಸ್ತಾ ಇದೆ ಅವರ ಪಾಲಿಗೆ. ಕೋಗಿಲಿನಲ್ಲಿ ಯಾರೆಲ್ಲ ಅಕ್ರಮ ಶೆಡ್ಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲವೂ ಕೂಡ ಒಂದ್ ಕಡೆಯಿಂದ ಫಟಾಫಟ್ ಗೃಹ ಭಾಗ್ಯ. ಬೇರೆಯವರು ಪಾಪ ಇಲ್ಲಿ ನೋಡಿ, ನಾನೀಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇದಾರಲ್ಲ, ಅವರು ಇವತ್ತು ನಿನ್ನೆ ಬಂದಿರೋದಲ್ಲ, ಸಾಕಷ್ಟು ಸಮಯದಿಂದ ಬಂದಿರ್ತಾರೆ, ಯೋಜನೆಗಳ ಬಗ್ಗೆ ಎನ್ಕ್ವೈರಿ ಮಾಡಿರ್ತಾರೆ, ಅರ್ಜಿ ಹಾಕಿರ್ತಾರೆ. ಅದೇನು ಅವರಿಗೆ ಫಟಾಫಟ್ ಅಂತ ಸಿಗೋದಿಲ್ಲ. ವರ್ಷಾನುಗಟ್ಲಿಂದ 5 ರಿಂದ 6 ವರ್ಷಗಳ ಕಾಲ ಅಲೆದಾಡೋರು ಕೂಡ ಇದ್ದಾರೆ. ಇನ್ನೊಂದು ಕಡೆಗೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೇಂಜ್ಗೆ ಡಿಸ್ಕೌಂಟ್ ಭಾಗ್ಯ ಅಂತ ಅಂದ್ರೆ, ಇಲ್ಲೇ ಆದೇಶದ ಕಾಪಿ ಇದೆ. ಸೊ ಕಳೆದ ಜೂನ್ ನಲ್ಲಿ ದರವನ್ನು ಮಾಡಿದ್ದಾರೆ. ಈಗ ಸರ್ಕಾರ ಹೇಳ್ತಾ ಇದೆ ಕೋಗಿಲು ಲೇಔಟ್ ಅವರಿಗೆ ಕೊಡ್ತಾ ಇರುವಂತದ್ದು 11,20,000ಕ್ಕೆ 1 BHK ಅನ್ನ ನಾವು ಕೊಡ್ತಾ ಇದೀವಿ ಅಂತ. ಅಷ್ಟು ದುಡ್ಡು ಅವ್ರೇನು ಕಟ್ಟಬೇಕಾಗಿಲ್ಲ. ಅದೆಲ್ಲವನ್ನ ಕೂಡ EMI ಫೆಸಿಲಿಟಿ ಕೊಟ್ಟಿದ್ದಾರೆ. ಜೊತೆಗೆ ಖುದ್ದು ಜಮೀರ್ ಅಹಮದ್ ಅವರು ನಾನೇ ಸಾಲ ಕೊಡ್ತೀನಿ ಅನ್ನುವಂತ ಘೋಷಣೆಯನ್ನ ಮಾಡ್ತಾರೆ. ಅದೇ ಬೆಂಗಳೂರಿನ ಜನ ಕಟ್ಟಬೇಕಾದ್ರೆ ಎಷ್ಟು ದುಡ್ಡು ಕಟ್ಟಬೇಕು? ಇಲ್ಲಿದೆ ನೋಡಿ, ಆ ದರ ಕರೆಕ್ಟ್ ಆಗಿದೆ. 13
13,20,000 ಸಾರ್ವಜನಿಕರು ಪೇ ಮಾಡಬೇಕು. ಅಂದ್ರೆ ಇವರಿಗೆ ಯಾಕೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೆ? ಹಾಗಿದ್ರೆ ಇದರಲ್ಲೇ ಹೇಳ್ತಾ ಇದೆ ಆ ಹಳೆ ದರವನ್ನ ಅಂದ್ರೆ 11,20,000 ಏನಿದೆ ಅದನ್ನ ಕೊಡೋದಕ್ಕೆ ಕಷ್ಟ, ಯಾಕಂದ್ರೆ ಅದನ್ನ ನಿರ್ವಹಿಸಲು ಸಾಧ್ಯ ಇಲ್ಲ, ಹಳೆಯ ದರದಂತೆ ಕಾಮಗಾರಿಯನ್ನ ನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಹಾಗಾಗಿ ದರವನ್ನ ಹೆಚ್ಚಳ ಮಾಡಲೇಬೇಕು ಅಂತ ಪ್ರಸ್ತಾವನೆ ಆಗಿದೆ. ಆ ದರಕ್ಕೆ ಆಗ್ರಹ ಕೂಡ ಆಗಿದೆ, ದರವನ್ನ ಪರಿಷ್ಕರಣೆ ಕೂಡ ಮಾಡಿದ್ದಾರೆ. ಆದ್ರೆ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮಾತ್ರ ಹಳೆಯ ದರದಲ್ಲಿ ಕೊಡುವಂತಹ ಉದ್ದೇಶ ಏನು? ಹಾಗಿದ್ರೆ ಸರ್ಕಾರ ಯಾವ ರೇಂಜ್ಗೆ ಅವ್ರಿಗೆ ಭಾಗ್ಯಗಳನ್ನ ಕೊಡ್ತಾ ಇದೆ? ಹಾಗಿದ್ರೆ ಬೆಂಗಳೂರಿನ ಬೇರೆ ನಿವಾಸಿಗಳಿಗೆ ಯಾಕೆ ತಾರತಮ್ಯವನ್ನ ಮಾಡ್ತಾ ಇದೆ ಈ ಸರ್ಕಾರ? ಅವ್ರಿಗೂ ಕೂಡ ಹಳೆ ರೇಟ್ಗೆ ಕೊಡ್ಲಿ. ಎಲ್ಲರೂ ಕೂಡ ಬಡವರೇ ಆ ಮನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು, ಯಾರು ಕೂಡ ಶ್ರೀಮಂತರು ಆ ಮನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಿಲ್ಲ. ಕೋಗಿಲು ಲೇಔಟ್ ಅವ್ರಿಗೆ ಒಂದು ರೂಲ್ಸು, ಎಲ್ಲಾ ರೂಲ್ಸ್ಗಳನ್ನ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾಯ್ತು. ಈಗ ದರದ ವಿಚಾರದಲ್ಲೂ ಕೂಡ ಅವರಿಗೆ ರಿಯಾಯಿತಿಯನ್ನ ಘೋಷಣೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ ಎಲ್ಲವೂ ಕೂಡ ಅನುಮಾನದ ಗೂಡಾಗಿದೆ. ಮಮತಾ, ಪವಿತ್ರ, ಬಹಳ ಕ್ಲಿಯರ್ ಇದೆ. ವಲಸಿಗರಿಗೆ ಪ್ರಚೋದನೆ, ಅತಿಕ್ರಮಿಗಳಿಗೆ ಪ್ರಚೋದನೆ. ನೀವು ಇನ್ನೊಂದು ಖಾಲಿ ಸೈಟ್ ಹುಡುಕಿ ಅಲ್ಲಿ ಶೆಡ್ ಹಾಕೊಳ್ಳಿ, ಅಲ್ಲಿ ನೀವು ನಿಮ್ಮ ಶೆಡ್ಡನ್ನು ನಾವು ಕಿತ್ತೋಗಿತೀವಿ, ಆಮೇಲೆ ನೀವು ಕಿರ್ಚಾಡಿ, ನಿಮ್ಮ ನೆರವಿಗೆ ಕೇರಳ ಸರ್ಕಾರ ಬರುತ್ತೆ, ಮತ್ತೊಂದು ಫ್ಲಾಟನ್ನು ನಿಮಗೆ ಕೊಡ್ತೀವಿ ಅನ್ನೋ ಒಂದು ಬುಕ್ಕನ್ನು, ಡಿಸ್ಕ್ರಿಪ್ಷನ್ ಬುಕ್ಕನ್ನು ರೆಡಿ ಮಾಡೋದಕ್ಕೆ ಹೊರಟಿದೆ ಅನ್ಸುತ್ತೆ ಸರ್ಕಾರ. ಅಷ್ಟೇ, ಹಿಂಗೆ ಮಾಡೋದ್ರ ಮೂಲಕ ವೆರಿ ಕ್ಲಿಯರ್. ಅದು ಮೈನಾರಿಟಿಗಳಿಗೆ ಮಾತ್ರ. ಮಮತಾ, ಈಗ ಸರ್ಕಾರನೇ ಖುದ್ದು ಹೇಳಿದೆ, ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮಾತ್ರ ಈ ಪ್ರಕರಣ, ಅವರದ್ದು ಮಾತ್ರ ವಿಶೇಷ ಪ್ರಕರಣ, ಇನ್ಯಾವ ಅಕ್ರಮ ನಿವಾಸಿಗಳಿಗೂ ನಾವು ಮನೆಯನ್ನ ಕೊಡೋದಿಲ್ಲ ಅಂತ ಅವರೇ ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಪಾಪ ಬೇರೆ ಬೆಂಗಳೂರಿನಲ್ಲಿ ಸುಮಾರು 40 ಕಡೆ ಎನ್ಕ್ರೋಚ್ಮೆಂಟ್ ಅನ್ನ ಎಲ್ಲವೂ ಕೂಡ ಡೆಮಾಲಿಷನ್ ಮಾಡಿದ್ದಾರೆ, ಯಾರಿಗೂ ಕೂಡ ಮನೆಯನ್ನ ಕಟ್ಕೊಟ್ಟಿಲ್ಲ ಸರ್ಕಾರ. ಈ ಪ್ರಕರಣದಲ್ಲಿ ಮಾತ್ರ ವಿಶೇಷ ಅಂತ ಪರಿಗಣಿಸಿದೆ. ಅದರಲ್ಲೂ ಕೂಡ ಅವರುಗಳಿಗೆ ಬಹಳ ಆಫರ್ಗಳನ್ನ ಕೊಡ್ತಾ ಇದೆ. ಒಂದ್ ಕಡೆಯಿಂದ ಯಾವುದೂ ರೀತಿ ಅವರ ಪರಿಶೀಲನೆಯನ್ನ ಮಾಡ್ತಾ ಇಲ್ಲ, ಅವರು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ, ಆ ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಗ್ತಾ ಇದೆ ಅವರೆಲ್ಲರೂ ಕೂಡ ಅಲ್ಲಿನ ವಾಸಿಗಳೇ ಅಲ್ಲ, ಬಹುತೇಕರು ಹೆಗ್ಡೆ ನಗರದಲ್ಲಿ ಇರುವವರು. ಹೆಗ್ಡೆ ನಗರದ ಒಂದಿಷ್ಟು ದಾಖಲೆಗಳನ್ನ ಹಿಡ್ಕೊಂಡು ಇಲ್ಲಿ ಬಂದ್ ಮನೇನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅವರು ಕಣ್ಣು ಮುಚ್ಚಿ ಎಲ್ರಿಗೂ ಮನೆ ಭಾಗ್ಯವನ್ನ ನಾವು ಕೊಟ್ಟೇ ಬಿಡ್ತೀವಿ ಅಂತ ಘೋಷಣೆಯನ್ನ ಮಾಡ್ತಾರೆ. ಒಂದ್ ಕಡೆ ಶಾಸಕರು ಕೂಡ ಇರೋದಿಲ್ಲ, ಅಲ್ಲಿ ಶಾಸಕರ ಅನುಮೋದನೆ ಪಟ್ಟಿ ಬೇಕಾಗಿದೆ. ಎಲ್ಲಾ ನಿಯಮ ಒಂದಲ್ಲ ಎರಡಲ್ಲ, ಎಲ್ಲ ಹೋಲ್ಸೇಲ್ ಆಗಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಅವರಿಗೆ ಕೊಡ್ತಾ ಇದ್ದಾರೆ. ಖುದ್ದು ಸಿಎಂ ಘೋಷಣೆ ಮಾಡಿದ್ಮೇಲೆ ಇನ್ನುಳಿದ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಸಚಿವರುಗಳಾಗ್ಲಿ ಅವರಾದ್ರೂ ಏನ್ ಮಾಡ್ತಾರೆ? ಸೊ ಹಾಗೆ ಅವರು ಕೂಡ ಎಲ್ಲ ನಿಯಮವನ್ನ ಗಾಳಿಗೆ ತೂರಿ ಅವರಿಗೆ ಗೃಹ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಸಕ್ರಮವಾಗಿದ್ರೆ ಬೆಲೆ ಇಲ್ಲ, ಅಕ್ರಮವಾಗಿ ಹಿಂಗೆ ಜಾಗಗಳನ್ನು ಅತಿಕ್ರಮಿಸ್ಕೊಂಡವ್ರಿಗೆ ರಾಜ ಮರ್ಯಾದೆಯನ್ನು ನಾವು ಕೊಡ್ತೀವಿ ಅನ್ನೋದನ್ನು ಸರ್ಕಾರ ನೀಟಾಗಿ ಹೇಳ್ತಾ ಇದೆ. ಎಷ್ಟು ಫೆಸಿಲಿಟೀಸು, ಇಷ್ಟೊಂದು ಡಿಸ್ಕೌಂಟ್ ಆಫರ್ ಸೇಲ್ಸನ್ನು ಬೇರೆ ಎಲ್ಲೂ ಕೂಡ ಕೊಡೋದಿಲ್ಲ, ಬರೀ ಇಲ್ಲಿ ಮಾತ್ರ ಕೊಡ್ತಾರೆ. ಯಾಕಂದರೆ ಇವ್ರಿಗೆ ಅಂಥ ಗೌರವ ಇದೆ, ಇವ್ರ ಮೇಲೆ ದಯಾದೃಷ್ಟಿ ದೊಡ್ಡದಿದೆ, ದೊಡ್ಡವರ ದಯಾದೃಷ್ಟಿ ಇದೆ.